ಐ ಬಿಲೀವ್ ಇನ್ ಅಮೆರಿಕಾ. ಅಮೆರಿಕಾ ಹ್ಯಾಸ್ ಮೇಡ್ ಮೈ ಫಾರ್ಚೂನ್. ನಾನು ಅದರ ಜೀವನ ಶೈಲಿನ ಅಳವಡಿಸ್ಕೊಂಡಿದ್ದೀನಿ. ಒಳಗಡೆ ಏನೇ ಹುಳುಕಿದ್ರೂ ಹೊರಗಡೆ ಮಾತ್ರ ಅದು ಕಾಣದ ಹಾಗೆ ಮುಚ್ಚಾಕೊಂಡಿದ್ದೀನಿ. ಹಾಗಾಗಿ ನನ್ನ ಬೋರ್ಡ್ ತಲೆನ ಮುಚ್ಚೋದಕ್ಕೆ ಅಂತ ಒಂದು ವಿಗ್ ತಗೊಂಡೆ. ಆದರೆ ಒಂದಿನ ನಮ್ಮ ಏರಿಯಾ ರೌಡಿಗಳು ನನಗೆ ಅವಮರ್ಯಾದೆ ಆಗೋ ಥರ ನನ್ನ ವಿಗ್ಗೆ ಕೈ ಹಾಕಿದ್ರು. ನಾನು ಬಿಡದಲ್ಲೇ ರೆಸಿಸ್ಟ್ ಮಾಡಿದೆ. ಆದರೂ ಅವರು ಬಿಡಲಿಲ್ಲ. ನನಗೆ ನಾಯಿ ಹೊಡೆದಾಗ ಹೊಡೆದ್ರು. ನನಗೆ ಎಷ್ಟು ಪೆಟ್ಟಾಯಿತು ಅಂತಂದರೆ ನನ್ನ ತಲೆಯೆಲ್ಲ ಊದ್ಕೊಂಡ್ಬಿಟ್ಟಿದೆ. ನನಗೆ ಹೊಸ ವಿಗ್ಗು ತಗೊಳಕ್ಕಾಗ್ತಾ ಇಲ್ಲ. ಎಲ್ಲರೂ ನನ್ನ ಕೇಳೋರೆ, ಹೇಗೆ ಇಷ್ಟು ಚೆನ್ನಾಗಿ ನಿಮ್ಮ ಕೂದಲನ್ನ ಮತ್ತೆ ಬೆಳೆಸ್ಕೊಂಡಿದ್ದೀರಾ ಅಂತ. ಆ ಥರ ಒರಿಜಿನಲ್ ಕೂದಲಿಗಿಂತ ನನ್ನ ವಿಗ್ಗು ಅಷ್ಟು ಚೆನ್ನಾಗಿತ್ತು. ಬೇರೆ ಯಾವ ವಿಗ್ಗು ಅಷ್ಟು ಚೆನ್ನಾಗಿರೋದು ನನಗೆ ಸಿಗ್ತಾ ಇದೆ. ಥ್ಯಾಂಕ್ ಯು. ಸಾರಿ. ಒಳ್ಳೆ ನಾಗರಿಕನ ಥರ ನಾನು ಪೊಲೀಸ್ನವ್ರ ಹತ್ರ ಹೋದೆ. ಆದರೆ ಅಲ್ಲಿ ನಮ್ಗೆ ಯಾವ ನ್ಯಾಯನೂ ಸಿಗಲೇ ಇಲ್ಲ. ಆಗ ನಾನು ನನ್ನ ಹೆಂಡತಿ ಹತ್ರ ಹೇಳಿದೆ, ನಮಗೆ ನ್ಯಾಯ ಬೇಕು ಅಂದರೆ ನಮಗಿರೋದು ಒಂದೇ ದಾರಿ, ದೇವಪ್ಪ. ಪೊಲೀಸ್ನವ್ರ ಹತ್ರ ಯಾಕೆ ಹೋದೆ? ಮೊದಲೇ ನನ್ನ ಹತ್ರ ಯಾಕೆ ಬರಲಿಲ್ಲ? ದೇವಪ್ಪ, ನಿಮ್ಗೇನು ಬೇಕು ಹೇಳಿ ನಾನು ಕೊಡ್ತೀನಿ. ಆದರೆ ನಾನು ನಿಮ್ಮ ಹತ್ರ ಬಂದು ಬೇಡ್ತಾ ಇರೋದನ್ನ ನೀವು ಮಾಡಿ. ಏನದು? ಈ ಕೆಲಸ ನಾನು ಮಾಡಕ್ಕಾಗಲ್ಲ. ನಿಮ್ಗೆ ಏನ್ ಬೇಕಾದ್ರೂ ಕೊಡ್ತೀನಿ. ನಿನ್ನ ಪರಿಚಯ ಹೊಸದೇನಲ್ಲ. ಆದ್ರೆ ನೀನ್ ಯಾವತ್ತೂ ನನ್ನ ಸಹಾಯ ಕೇಳಕ್ ಬಂದೇ ಇಲ್ಲ. ನಾವು ಒಂದೇ ಬೀದಿನಲ್ಲಿದ್ದೀವಿ. ಯಾವತ್ತೂ ನೀನನ್ನ ಕಾಫಿಗೂ ಕರ್ತಿಲ್ಲ. ಅಕ್ಕಪಕ್ಕದ ಬೀದಿಯವ್ರನ್ನೆಲ್ಲ ಮನೆಗೆ ಕರೆದು ಕಾಫಿ ಕುಡಿಸ್ತಾ ಇರ್ತೀಯ. ಒಂದು ರಾಮನವಮಿಗೂ ನನ್ಗೆ ಪಾನ್ಕ ಕೋಸಂಬರಿ ಕರ್ದಿಲ್ಲ ನೀನು. ನಿನಗೆ ನನ್ನ ಫ್ರೆಂಡ್ಶಿಪ್ ಅಗತ್ಯ ಇಲ್ಲ ಅನ್ಸುತ್ತೆ. ನನಗೆ ನೀವು ಅಂದ್ರೆ ಅದೇನೋ ಭಯ ದೇವಪ್ಪ. ದುಡ್ಡು, ಕಾರು, ಬಂಗ್ಲೆ ಎಲ್ಲ ಬಂತು. ಆಗ ನಿನಗೆ ನನ್ನ ಫ್ರೆಂಡ್ಶಿಪ್ ಬೇಕಿರ್ಲಿಲ್ಲ. ಈಗ ನ್ಯಾಯ ಕೇಳ್ಕೊಂಡು ನನ್ನ ಹತ್ರ ಬಂದಿದ್ಯಾ. ಆದ್ರೆ ನಿನ್ನ ಮಾತಲ್ಲಿ ಇನ್ನೂ ಮರ್ಯಾದೆ ಇಲ್ಲ. ನೀನಿನ್ನೂ ನನ್ನ ಡಾನ್ ಅಂತ ಕರ್ತಿಲ್ಲ. 20 ವರ್ಷದ ಹಿಂದೆ ನಾನು ನಿನ್ನ ಬಂದು ಕೇಳಿದ್ದೆ, ನೀನು ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತೀಯ, ನಿನ್ನ ತಲೆಗೆ ಯಾವ ಜೆಲ್ ಹಚ್ತೀಯ ಅಂತ. ಆದ್ರೆ ನೀನು ಅವಾಗ ನನಗದನ್ನ ಹೇಳಲೇ ಇಲ್ಲ. ಅದು ನನಗೆ ಇನ್ನೂ ನೆನಪಿದೆ. ನಂದು ತಪ್ಪಾಯ್ತು ದೇವಪ್ಪ, ನನಗೆ ನ್ಯಾಯ ಕೊಡ್ಸು. ನೀ ಕೇಳ್ತಿರೋದು ನ್ಯಾಯ ಅಲ್ಲ. ನಿಂದು ಹೋಗಿರೋದು ಬರೀ ಒಂದು ವಿಗ್ಗು. ಆದ್ರೆ ನೀನು ಅವ್ರದ್ದು ಎಲ್ಲಾ ಕೂದಲು ಕೇಳ್ತಾ ಇದೆಯಾ. ನಾನು ನಿಮಗೆ ಎಷ್ಟು ದುಡ್ಡು ಕೊಡಬೇಕು ದೇವಪ್ಪ? Buonasera. Buonasera. ನೀನು ನನ್ನ ಮರ್ಯಾದೆ ತೆಗಿತಾ ಇದೆಯಾ. ನೀನು ನನ್ನ ಫ್ರೆಂಡ್ ಆಗಿದ್ದಿದ್ರೆ ಆ ರೌಡಿ ಇಷ್ಟೊತ್ತಿಗೆ ಇಲ್ಲಿ ಬಿದ್ದು ಒದ್ದಾಡ್ತಾ ಇದ್ದ. ನಿನ್ನ ಶತ್ರುಗಳೆಲ್ಲ ನನ್ನ ಶತ್ರುಗಳಾಗಿರ್ತಿದ್ರು. ನೀವು ನನ್ನ ಫ್ರೆಂಡ್ ಆಗ್ತೀರಾ?
ಡಾನ್. ಗುಡ್. ಯಾವತ್ತೋ ಒಂದಿನ ನನಗೆ ನಿನ್ನ ಸಹಾಯ ಬೇಕಾಗುತ್ತೆ, ಅವತ್ತು ಕೇಳ್ತೀನಿ. ಈಗ ನನಗೆ ನಿನ್ನಿಂದ ಬೇರೆ ಏನು ಬೇಕಿಲ್ಲ. ಆ ರೌಡಿನ ನಾನು ನೋಡ್ಕೊಳ್ತೀನಿ. ಆದ್ರೆ ನೀನು ನಮ್ಮ ಗುಂಪಿಗೆ ಸೇರ್ಬೇಕು. ಈ ವೀಕೆಂಡೇ ನಿನ್ನ ಓರಿಯಂಟೇಷನ್. ಗ್ರಾಟ್ಸಿ ಗ್ರಾಟ್ ಫಾದರ್. ಗ್ರಾತ್ಸಿ. ಓರಿಯಂಟೇಷನ್ ಎಲ್ಲ ಸಿದ್ಧತೆ ಆಗಿದೆ ಡಾನ್. ಯಾರಿಗೇಳೋಣ ನಮ್ಮ ನೋವಿನ ವ್ಯಥೆ, ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ.